ಮೆಕ್ಕೆಜೋಳ ಖರೀದಿಸಿ ಜಮೀರ್ ಸಂಬಂಧಿಕರಿಗೆ ವಂಚನೆ. ಸಚಿವ ಜಮೀರ್ ಅಹಮದ್ ಎದುರು ವ್ಯಾಪಾರಿ ರಾಮಕೃಷ್ಣ ಗೋಳಾಡಿದ್ದು, ಠಾಣೆಯಿಂದ ವಂಚಕ ಅಕ್ಬರ್ ಬಿಡಿಸಿದ್ದಕ್ಕೆ ಸಚಿವ ಜಮೀರ್ಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಕಾರ್ಯಕ್ರಮದಲ್ಲಿ ಸಚಿವ ಜಮೀರ್ ಭಾಗಿಯಾಗಿರ್ತಾರೆ. ಹಣ ವಾಪಸ್ ಕೊಡಿಸಿ ಅಂತ ಜಮೀರ್ ಎದುರು ರಾಮಕೃಷ್ಣ ಆಕ್ರೋಶ ಹೊರಹಾಕಿದ್ದಾರೆ. ರೈತರಿಂದ ಮೆಕ್ಕೆಜೋಳನ ಖರೀದಿಸಿ ಅಕ್ಬರ್ಗೆ ಮಾರಿದ್ರು ರಾಮಕೃಷ್ಣಗೆ 1,89,00,000 ರೂಪಾಯಿ ಹಣ ನೀಡದೆ ಜಮೀರ್ ಆಪ್ತ ಅಕ್ಬರ್ ವಂಚನೆ ಮಾಡಿದ್ದಾನೆ. 50 ವರ್ಷದಿಂದ ಮರ್ಯಾದೆ ಸಂಪಾದನೆ ಫೋನಲ್ಲಿ ಏನ್ ಮಾತಾಡಿದ್ ಕೇಳಿಸ್ಕೊಂಡಿದ್ದೀರಾ? ಏನು ನಾನು ಹೇಳೋದು ಕೇಳಬೇಕು, ನಾನು ಹೇಳೋದು ಮತ್ತೆ ಕೇಳಬೇಕು. ಮೊದಲೇ ನಾನು ಏನು ಹೇಳ್ತೀನಿ ಕೇಳಿ, ನಾನು ತಪ್ಪಿದ್ರೆ ನೀವು ಹೇಳಿ ನಾನು ಕೇಳ್ತೀನಿ. ನಾನು ಏನಂತ ಫೋನ್ ಮಾಡಿದೆ, ಯಾರೋ ಸ್ನೇಹಿತರು ಬಂದು ನಾನು ಕೇಳಿದ್ರು, ಅಕ್ಬರ್ ಅವ್ನು ಲೋಕಲ್ ಚಿಕ್ಕಬಳ್ಳಾಪುರವನು, ತೆಲಂಗಾಣವನಲ್ಲ, ಚಿಕ್ಕಬಳ್ಳಾಪುರವನು, ಅವ್ನು ಬಿಸ್ನೆಸ್ ತೆಲಂಗಾಣಲ್ಲಿ ಮಾಡ್ತಾವನೆ. ಯಾರೋ ಬಂದು ಹೇಳಿದ್ರು, ಈ ಥರ ನಿಮ್ಮ ಹೆಸರೇನು ರೆಡ್ಡಿ ಅಂತ, ರಾಮಕೃಷ್ಣ ಅವ್ರ ತವ ದುಡ್ಡು ತಗೊಂಡಿದ್ದಾರೆ, ತಗೊಂಡಿರೋದು ನಿಜ ಕಣಪ್ಪ, ಅದು ಅವ್ರು ಹೇಳೋಷ್ಟು ಅಷ್ಟು ದುಡ್ಡು ತಗೊಂಡಿಲ್ಲ. ಹೇಳ್ರಿ, ನಾನು ಹೇಳಿದ್ದೀನಿ ಹೇಳಪ್ಪ ಅಣ್ಣಜಿ ರಾಮಕೃಷ್ಣ. ಈಗ ನಾನು ಏನಂತ ಹೇಳಿದ್ದೀನಿ ಅವ್ರು ಕೇಳಿಸ್ಕೊಂಡ್ರ ಹೇಳ್ತೀರಾ? ನಾನು ಮಾತು ಕೇಳ್ತೀನಿ. ಹಲೋ ಜಗದೀಶ್ ರೆಡ್ಡಿ ಸಾಹೇಬ್ರ? ಹೌದು. ಲಕ್ಷ್ಮೀನಾರಾಯಣ ಅಂತ ನಾನು ಮಿನಿಸ್ಟರ್ ಜಮೀರ್ ಅಹಮದ್ ಸ್ಪೆಷಲ್ ಆಫೀಸರ್ ಮಾತಾಡ್ತೇನೆ. ಸಾಹೇಬ್ರು ಮಾತಾಡ್ಬೇಕಂತ ಕೊಡ್ತೇನೆ ಸರ್, ಒಂದು ನಿಮಿಷ. ಕೇಸಿಗೆ ಸಂಬಂಧಪಟ್ಟಂಗೆ ಕೇಳಬೇಕು ಅಂತಿದ್ರು, ಅಕ್ಬರ್ ಬಸದ್ ಕೊಡ್ಲಾ? ಕೊಡಿ. ಜಗದೀಶ್ ರೆಡ್ಡಿ ಅಂತ. ಹಲೋ ಸರ್, ನಮಸ್ತೆ ಸರ್. ಸರ್ ನಮಸ್ತೆ ಬ್ರದರ್. ಏನಿಲ್ಲ, ನಮ್ಮ ಹೈದರಾಬಾದ್ ನಮ್ಮ ಅಕ್ಬರ್ ಬಿನ್ ತಬರ್ ಅಂತ ರಿಲೇಷನ್ ಯಾವುದೋ ಒಂದು ದುಡ್ಡು ಕೊಡ್ಬೇಕಾಗಿತ್ತಂತ ಯಾರಿಗೋ, ಅಕ್ಬರ್ ಪಾಷಾ ಅಂತ ಏನು ಹೈದರಾಬಾದ್ ಇಂದ ಕರ್ಕೊಂಡ್ ಬಂದಿರಂತ ಏನು? ಹೌದು ಸರ್, ಅದೊಂದು ಚೀಟಿಂಗ್ ಕೇಸ್ ಆಗಿದೆ ಸರ್, ಇಲ್ಲಿ ಫೈರ್ ಆಗಿದೆ. ತಗೊಂಡಿರೋದು ನಿಜ. ಅವ್ನು ಹೇಳ್ತಾರ ನಂಗೆ ತಗೊಂಡಿಲ್ಲ ಅವರು. ಸರ್ ಒಂಚೂರು ಸಹಾಯ ಮಾಡಿ ಬ್ರದರ್, ನಾನು ಭಾಳ ಬೇಕಾಗಿರೋರು. ಸರಿ ಸರ್. ಏನು ಮಾಡಕ್ಕೆ ಸಾಧ್ಯತೆ? ಈಗ ಅವ್ರಿಗೆ ನಾವು ಚಾನ್ಸ್ ಕೊಟ್ಟಿವಿ ಸರ್, ಸೆಟಲ್ ಮಾಡ್ಕೊಳ್ಳಿ, ಕ್ಲಿಯರ್ ಮಾಡ್ಕೊಳ್ಳಿ, ನಾವು ಕೇಸ್ ಕ್ಲೋಸ್ ಮಾಡ್ತೀವಿ ಅಂತ. ಅಲ್ಲಿನೂ ಹೈದರಾಬಾದ್ಗೆ ಹೋಗಿ ಅಲ್ಲಿನೂ ಕೊಟ್ವಿ, ಇಲ್ಲಿನೂ ಕರೆದು ಹೇಳಿದ್ವಿ, ನೀವು ಇಲ್ಲೇ ಕುತ್ಕೊಂಡು ಸೆಟಲ್ ಮಾಡಿದ್ರೆ ನಾನು ಬಿ ರಿಪೋರ್ಟ್ ಹಾಕೊಳ್ತೀನಿ. ಬಟ್ ಅವ್ರೇನೋ ಈಗೋ ಪ್ರಶ್ನೆ ಅವ್ರಿಗೂ ಇವ್ರಿಗೂ, ಅವ್ರು ಒಪ್ತಾ ಇಲ್ಲ, ಇವ್ರು ಒಪ್ತಾ ಇಲ್ಲ. ಒಂದು ಚಾನ್ಸ್ ಕೊಟ್ಟು ಸ್ವಲ್ಪ ದಿನ ಟೈಮ್ ಕೊಟ್ಟು ಬಂದು ಅವ್ರಿಗೆ ನಾವು ಈಗ ಸೆಟಲ್ ಮಾಡೋದಕ್ಕೆ ನಾವು ಅಪರ್ಚುನಿಟಿ ಕೊಡ್ತಾ ಇದೀವಿ ಸರ್. ಮಾಡ್ಕೊಳ್ಳಿ, ಅವ್ರು ಕಳ್ಸಿರೋದು ನಿಜಾನೇ, ತಗೊಂಡಿರೋದು ನಿಜ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.